ಹಾಯ್ ಹಲೋ ನಮಸ್ತೆ. ರಾಜಕಾರಣಿಗಳ ಮಕ್ಕಳು ರಾಜಕಾರಣಿಗಳಾಗುವುದು ಹೇಗೆ ಕಾಮನ್ನೋ ಅದೇ ಥರ ಸಿನಿಮಾ ರಂಗದಲ್ಲಿ ಸ್ಟಾರ್ಗಳ ಮಕ್ಕಳು ಸ್ಟಾರ್ಗಳಾಗೋದು ಕೂಡ ಕಾಮನ್ನೇ. ಇದಕ್ಕೆ ಬಣ್ಣದ ಪ್ರಪಂಚದಲ್ಲಿ ಅನೇಕ ಉದಾಹರಣೆಗಳು ಇವೆ. ಅದರಲ್ಲಿಯೂ ಬಾಲಿವುಡ್ನಲ್ಲಿ ಇವತ್ತು ಆಳ್ತಾ ಇರುವ ಬಹುತೇಕರು ಒಂದ್ಕಾಲಿನ ಸ್ಟಾರ್ ಕಲಾವಿದರ ಮಕ್ಕಳೇ. ಕೇವಲ ಮಕ್ಕಳು ಮಾತ್ರವಲ್ಲ, ಅವರ ಹತ್ತಿರದ ಸಂಬಂಧಿಕರು, ದೂರದ ನೆಂಟರು ಎಲ್ಲರೂ ಆಯಾ ಕ್ಷೇತ್ರಕ್ಕೆ ಧುಮುಕುವ ಪ್ರಯತ್ನವನ್ನ ಮಾಡ್ತಾರೆ. ಕನ್ನಡ ಚಿತ್ರರಂಗ ಕೂಡ ಇದರಿಂದ ಹೊರತಾಗಿಲ್ಲ. ಇದಕ್ಕೆ ಕೈಗನ್ನಡಿ ಅನ್ನುವಂತೆ ಹಲವಾರು ಜನ ಈಗಾಗಲೇ ಕನ್ನಡ ಚಿತ್ರರಂಗಕ್ಕೆ ಬಂದಿದ್ದಾರೆ. ಅದೃಷ್ಟ ಪರೀಕ್ಷೆಯನ್ನ ಮಾಡಿಕೊಳ್ತಿದ್ದಾರೆ. ಕೆಲವರು ಗೆದ್ದಿದ್ದಾರೆ, ಇನ್ನು ಕೆಲವರು ಸೋತಿದ್ದಾರೆ. ಈ ಸಾಲಿಗೀಗ ರಿಯಲ್ ಸ್ಟಾರ್ ಉಪೇಂದ್ರ ಮತ್ತು ಪ್ರಿಯಾಂಕಾ ಅವರ ಮುದ್ದಿನ ಮಗ ಆಯುಷ್ ಅಧಿಕೃತವಾಗಿ ಸೇರ್ಪಡೆಯಾಗಿದ್ದಾರೆ. ಹೌದು, ಆಯುಷ್ ರಂಗ ಪ್ರವೇಶಕ್ಕೆ ವೇದಿಕೆ ಸಜ್ಜಾಗಿದೆ. ಮೊನ್ನೆ ಆಯುಷ್ ಬರ್ತ್ಡೇ ಎಂದು ಚಿತ್ರದ ಸ್ಕ್ರಿಪ್ಟ್ ಪೂಜೆ ಕೂಡ ಮಂತ್ರಾಲಯದಲ್ಲಿ ನೆರವೇರಿದೆ. ಇನ್ನು ಉಪೇಂದ್ರ ಹೇಳಿ ಕೇಳಿ ಭಾರತದ ಶ್ರೇಷ್ಠ ನಿರ್ದೇಶಕರಲ್ಲಿ ಒಬ್ಬರು. ಸಾಮಾನ್ಯವಾಗಿ ತಂದೆ ಡೈರೆಕ್ಟರ್ ಆಗಿದ್ರೆ ತಮ್ಮ ಮಕ್ಕಳನ್ನ ಬೇರೆಯವರ ಕೈಗೆ ಕೊಡುವ ಬದಲು ತಾವೇ ತಮ್ಮ ಮಕ್ಕಳ ಚಿತ್ರವನ್ನ ನಿರ್ದೇಶನ ಮಾಡ್ತಾರೆ. ಎಲ್ಲಕ್ಕಿಂತ ಮುಖ್ಯವಾಗಿ ಹಿಂದೊಮ್ಮೆ ಆಯುಷ್ ತಮ್ಮ ಮೊದಲ ಚಿತ್ರದ ಕುರಿತು ತಮಗಿರುವ ಕನಸನ್ನ ಹಂಚಿಕೊಂಡಿದ್ರು. ನಾನು ಚಿತ್ರರಂಗಕ್ಕೆ ಬರೋದಾದ್ರೆ ಅಪ್ಪನೇ ನನ್ನ ಮೊದಲ ಚಿತ್ರವನ್ನ ನಿರ್ದೇಶನ ಮಾಡಬೇಕು ಅಂತ ಹೇಳ್ಕೊಂಡಿದ್ರು. ಹೀಗಾಗಿ ಉಪೇಂದ್ರ ಅವರೇ ತಮ್ಮ ಮಗನನ್ನ ಲಾಂಚ್ ಮಾಡಬಹುದು ಅಂತ ಅನೇಕರು ಅಂದ್ಕೊಂಡಿದ್ರು. ಆದರೆ ಮಗನಿಗೆ ತಂದೆ ಆಕ್ಷನ್ ಕಟ್ ಹೇಳುವ ಕಾಲ ಇನ್ನೂ ದೂರದಲ್ಲಿದೆ. ಆಯುಷ್ ಮೊದಲ ಚಿತ್ರದ ಸಾರಥ್ಯವನ್ನ ಬೇರೆ ನಿರ್ದೇಶಕರಿಗೆ ವಹಿಸಲಾಗಿದೆ. ಆ ನಿರ್ದೇಶಕ ಯಾರು ಅನ್ನೋ ಕುತೂಹಲ ಎಲ್ಲರಲ್ಲಿ ಇದೆಯಾದ್ರೂ ಸದ್ಯ ಆಯುಷ್ ಅವರ ಚೊಚ್ಚಲ ಚಿತ್ರವನ್ನ ಪುರುಷೋತ್ತಮ್ ನಿರ್ದೇಶನ ಮಾಡಲಿದ್ದಾರೆ ಅನ್ನೋ ಸುದ್ದಿ ಉಪೇಂದ್ರ ಮನೆಯ ಸುತ್ತಮುತ್ತ ಕೇಳಿಬರ್ತಾ ಇದೆ. ಅಂದ್ಹಾಗೆ ಈ ಪುರುಷೋತ್ತಮ್ ಬೇರೆ ಯಾರೂ ಅಲ್ಲ, ಬದಲಿಗೆ ಇಂದಿನ ನ್ಯಾಷನಲ್ ಸ್ಟಾರ್ ಯಶ್ಗೆ ಆ ಕಾಲದಲ್ಲಿಯೇ ನಿರ್ದೇಶನ ಮಾಡಿದ ಹೆಗ್ಗಳಿಕೆ ಇವರದ್ದು. ಆ ಚಿತ್ರದ ಹೆಸರು ಮೊದಲ ಸಲ. ಯೋಗೀಶ್ ನಾರಾಯಣ್ ನಿರ್ಮಾಣದಲ್ಲಿ ಮೂಡಿಬಂದಿದ್ದ ಈ ಚಿತ್ರದಲ್ಲಿ ಯಶ್ಗೆ ಭಾಮಾ ಜೋಡಿಯಾಗಿದ್ರು. ಬಾಕ್ಸ್ ಆಫೀಸ್ನಲ್ಲಿ ಈ ಚಿತ್ರ ಯಶಸ್ಸನ್ನ ಕೂಡ ಕಂಡಿತ್ತು. ಆದರೂ ಅದ್ಯಾಕೋ ಚಿತ್ರರಂಗದಿಂದ ಅಂತರವನ್ನ ಕಾಪಾಡಿಕೊಂಡಿದ್ದ ಪುರುಷೋತ್ತಮ್ ಈಗ ಆಯುಷ್ ಚಿತ್ರದ ಮೂಲಕ ತಮ್ಮ ಸೆಕೆಂಡ್ ಇನ್ನಿಂಗ್ಸ್ ಶುರು ಮಾಡಲಿದ್ದಾರೆ ಅನ್ನೋ ಗುಸುಗುಸು ಕೇಳಿಬರ್ತಿದೆ. ಇನ್ನು ಹಿರಿಯ ನಟಿ ತಾರಾ ಅವರ ಪತಿ ವೇಣು ಆಯುಷ್ ಮೊದಲ ಚಿತ್ರವನ್ನ ತಮ್ಮ ಕ್ಯಾಮೆರಾದಲ್ಲಿ ಸೆರೆ ಹಿಡಿಯೋ ಜವಾಬ್ದಾರಿಯನ್ನ ವಹಿಸಿಕೊಂಡಿದ್ದಾರೆ. ಇದಕ್ಕೆ ಪುಷ್ಟಿ ನೀಡುವಂತೆ ಮಂತ್ರಾಲಯದಲ್ಲಿ ನಡೆದ ಸ್ಕ್ರಿಪ್ಟ್ ಪೂಜೆಯಲ್ಲಿ ತಾರಾ ಮತ್ತು ವೇಣು ಕೂಡ ಭಾಗಿಯಾಗಿದ್ದಾರೆ. ಇನ್ನುಳಿದಂತೆ ಚಿತ್ರದ ನಿರ್ಮಾಪಕರು ಯಾರು, ಉಳಿದ ತಾರಾ ಬಳಗದಲ್ಲಿ ಯಾರೆಲ್ಲ ಇರಲಿದ್ದಾರೆ, ತಾಂತ್ರಿಕ ವರ್ಗದ ಕಥೆ ಏನು ಅನ್ನೋ ಪ್ರಶ್ನೆಗಳಿಗೆ ಉತ್ತರ ಇನ್ನೂ ಸಿಗಬೇಕಿದೆ. ಆಯುಷ್ ಜೊತೆ ಯುವ ನಟಿ ಚಿತ್ರರಂಗಕ್ಕೆ ಬರೋ ಸಾಧ್ಯತೆ ಇದೆ. ಶೀಘ್ರದಲ್ಲಿಯೇ ಆಯುಷ್ ಮೊದಲ ಚಿತ್ರದ ಮುಹೂರ್ತ ಸಮಾರಂಭ ಕೂಡ ನಡೆಯಲಿದೆ. ಅವತ್ತೇ ಚಿತ್ರದ ಕುರಿತು ಹೆಚ್ಚಿನ ವಿವರಗಳು ಬಹಿರಂಗವಾಗಲಿವೆ.